ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಒಂದು ಒಳ್ಳೆ ಪುರಿ, ಉಬ್ಬಿದಂಥ ಪುರಿ ಮಾಡೋದು ಹೆಂಗೆ ಹೇಳ್ಕೊಡ್ತೀನಿ. ನಾವು ಹಳದಿರಾಮ್ ಔಟ್ಲೆಟಿಗೆ ಹೋಗಿದ್ವು. ಅಲ್ಲೇ ನೋಡಿ ಬಂದು ನಮ್ಮ ಮಗಳು ಏನಮ್ಮ ನೀನು ಆ ಥರ ಪುರಿ ಮಾಡತ್ತೆ ಹೇಳಿದ್ಲು. ನಾನು ಅದೇ ಥರನ ಪುರಿ ಮಾಡೋಕೆ ಟ್ರೈ ಮಾಡೀನಿ. ನಿಮ್ಗೆ ಅದನ್ನ ಟಿಪ್ ಎಲ್ಲ ಹೇಳ್ಕೊಡ್ತೀನಿ. ಇದನ್ನು ಸ್ಕಿಪ್ ಮಾಡಲಾರ್ದ ನಮ್ಮ ವಿಡಿಯೋ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್, ಎಲ್ಲರೂ ಇಷ್ಟಪಡುವಂಗೆ ಈ ಥರ ಪುರಿ ಬರ್ತಾವೆ. ನೀವು ನೋಡಿ ಇದೇ ಥರ ಮಾಡಿ ತಿಂದು ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ. ಈಗ ನೋಡ್ರಿ ಎಲ್ಲ ಪುರಿನೂ ಉಬ್ತಾವೆ. ನೀವೇನು ಚಿಂತೆನ ಮಾಡುವಂಗಿಲ್ಲ, ಅಷ್ಟು ಚಂದ ಆಗ್ತಾವೆ. ಈಗ ನಾ ಆಲೂಗಡ್ಡೆ ಎಲ್ಲ ಮ್ಯಾಲಿಂದು ಸಿಪ್ಪೆ ಎಲ್ಲ ತೆಗೆದು ಅದನ್ನ ಪೀಸ್ ಮಾಡಿ ಇಟ್ಕೊಂಡ್ರಿ. ಇವನ್ನ ಏನು ಮಾಡಾಕ್ತಾನೆ ಅಂದ್ರೆ ಅದಕ್ಕೆ ಎಲ್ಲ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಉದ್ದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡನಿ, ಉದ್ದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಹೆಚ್ಚಿಟ್ಕೊಂಡನಿ. ಇವು ಆಲೂ ಏನೈತಲ್ರಿ ಇನ್ನೂ ಹಸಿವದಾವು, ಕುದಿಸಿಲ್ಲ. ಇವನ್ನ ಕುಕ್ಕರ್ಗೆ ಹಾಕಿ ಇವನ್ನ ಒಂದು ಸಲ ತೊಳಿಬೇಕು ರೀ. ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದಿದ್ದು ಅವಾಗೂ ತೊಳ್ಕೊಬೇಕು, ಮೊದಲು ತೊಳ್ಕೊಬೇಕು. ಈಗೂ ಎಲ್ಲನೂ ತೊಳೆದ ನಾನು ಆಲೂಗಡ್ಡೆ ಸಿಪ್ಪೆ ತೆಗೆದ ಈ ಥರ ಕುದಿಸ್ಕೊಳಕ್ತಾನೆ ರೀ. ಈ ಟೈಪ್ ಒಂದು ಪಲ್ಯ ಮಾಡಿ ತಿಂದ್ರಿ ಅಂದ್ರೆ ನೀವು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಅದು ಮಸ್ತ್ ಅನ್ನಿಸ್ತೈತಿ. ಸಾಗೋದು ಎಲ್ಲ ತಿನ್ನೋಕ್ಕಿಂತನೂ ಇದು ಡಿಫ್ರೆಂಟ್ ಅನ್ನಿಸ್ತೈತಿ ರೀ. ಅದಕ್ಕೆ ನಾನು ಇದು ಮಾಡಿ ತೋರ್ಸಾಕ್ತಾನೆ. ಈಗ ನೋಡ್ರಿ ಒಂದು ವಿಸಲ್ ಹೊಡಿತೈತಿ. ಈಗ ಒಂದು ವಿಸಲ್ ಹೊಡೆದ್ರೆ ಸಾಕ್ರಿ. ಅಂದ್ರೆ ಅಷ್ಟು ಆಲೂ ಎಲ್ಲ ಕುದ್ದು ಬಿಟ್ಟಿರ್ತಾವ್ರಿ. ಈಗ ನಾನು ಸ್ಟವ್ ಆಫ್ ಮಾಡ್ತೇನೆ ರೀ. ಒಂದು ವಿಸಲ್ ಹೊಡಿತಲ್ರಿ, ಒಂದು ವಿಸಲ್ ನೋಡಿ ಅಷ್ಟಕ್ಕೆ ನಾ ಆಫ್ ಮಾಡೀನಿ. ಮತ್ತೀಗ ನಾನು ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಹಾಕೊಳಕ್ತೇನೆ ಒಂದು ಬುಟ್ಟಾಗ್ರಿ. ಆ ಗೋಧಿ ಹಿಟ್ಟನ್ನು ನೀವು ಎಷ್ಟು ಬೇಕು ಅಷ್ಟು ಹಾಕೋರಿ. ನಾ ಒಂದು ಇದರಲ್ಲೇ 3 ಹಾಕೊಂಡನಿ. 3 ಹಾಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ ರವೆ ಹಾಕೊಳಕ್ತಾನೆ. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಗೋಧಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋರಿ. ಆಮೇಲೆ ಏನು ಮಾಡೋದಂದ್ರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳಕ್ತಾನೆ. ಅಂದ್ರೆ ಕಲರ್ ಬರೋ ಸಲಾಗ ನೋಡ್ರಿ ಎಷ್ಟು ಮಸ್ತ್ ಬರ್ತಾವೆ. ಇದನ್ನೆಲ್ಲ ಮೊದಲು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಒಣ ಹಿಟ್ಟ, ಆಮೇಲೆ ನೀರು ಹಾಕೋತ ಅದು ಹೆಂಗೆ ನೀರು ಎಷ್ಟು ಹಿಡಿತೈತೆ ಅಷ್ಟು ನೋಡ್ಕೊಂಡು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಕತ್ರಿ. ಈಗ ನೋಡ್ರಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕ್ತಾನೆ. ನಾ ಮೊದಲು ಮಿಕ್ಸ್ ಮಾಡ್ಕೊಂಡು ಈಗ ನಾನು ಅದನ್ನ ಕೈಯಿಂದ ಚೆಂದಂಗೆ ಕಲಿಸ್ಬೇಕ್ರಿ. ಆದರೆ ಈಗ ಇದರಲ್ಲೇ ಮಿಕ್ಸ್ ಮಾಡ್ಕೊಳಕ್ತಾನೆ ನೋಡ್ರಿ. ಹಿಟ್ಟನ್ನ ಅದೈತಲ್ರಿ, ಅದಕ್ಕೆ ಇದರಿಂದ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನೆಲ್ಲ ಕೂಡಿಸ್ಕೊಂಡು ಚೆಂದಂಗೆ ಮಿದಿಬೇಕ್ರಿ. ಅದನ್ನ ಇಷ್ಟೆಲ್ಲ ಮಿದ್ದೆ ಚೆಂದಂಗೆ ಇಟ್ಟು ಅದನ್ನ ಪೂರಿ ಭಾಳ ಮಸ್ತ್ ಬರ್ತಾವ್ರಿ. ಉಬ್ಬಿ ಬರ್ತಾವೆ, ಚಂದ ಬರ್ತಾವೆ, ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ. ಈಗ ನೋಡ್ರಿ ಇದನ್ನೆಲ್ಲ ನಾನು ಚೆಂದಂಗೆ ನಾದ್ಕೊಳಕ್ತೇನೆ ರೀ. ಈ ಹಿಟ್ಟನ್ನ ಅದುದ ಮೇನ್ ಇರ್ತೈತಿ. ರವೆನೂ ಹಾಕಿರ್ತೈತಲ್ರಿ, ಎಷ್ಟು ಬೇಕಷ್ಟು ಪೂರಿ ಹಿಟ್ಟಿನ ಅದಕ್ಕೆ ಮಸ್ತಂಗೆ ನಾದ್ಕೋಬೇಕ್ರಿ ಅದನ್ನ. ಈಗ ನೋಡ್ರಿ ಎಲ್ಲನೂ ಹಿಟ್ಟ ಚೆಂದಂಗೆ ನಾನು ಮಿದ್ದಿ ನಾದಾಕತ್ತೇನೆ ರೀ ಅದನ್ನ. ಇಷ್ಟೆಲ್ಲ ಮಿದ್ದಿದಾಗ ಅದು ಪೂರಿ ಉಬ್ಬಿ ಬರ್ತಾವ್ರಿ. ಈಗ ನೋಡ್ರಿ ಇದೆಲ್ಲ ಆಗಿಂದ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತೆ ಮಿದ್ಬೇಕ್ರಿ ಅದನ್ನ. ಎಣ್ಣೆ ಹಾಕ್ಕೊಂಡು ಚೆಂದಂಗೆ ಗಟ್ಟಿರ್ಬೇಕ್ರಿ ಅದು ಹಿಟ್ಟು. ಅಷ್ಟೇನ ಮೆತ್ತಗೆ ಬೇಡ್ರಿ. ಈ ಕಡೆ ಚಪಾತಿ ಹಿಟ್ಟನ್ನು ಬೇಡ, ಹೋಳಿಗೆ ಹಿಟ್ಟನ್ನು ಬೇಡ, ಮೀಡಿಯಮ್ ಆಗಿರ್ತೈತಲ್ರಿ ಪೂರಿ ಹಿಟ್ಟು ಅಂದ್ರೆ ಕಟ್ಟಂಗೆ ಇರ್ಬೇಕ್ರಿ. ನೋಡ್ರಿ ಈಗ ಇಷ್ಟು ಚೆಂದಾಗಿರ್ತೈತೆ. ಅದಕ್ಕೆ ಎಣ್ಣೆ ಹಚ್ಚಿ ನಾನು ಇಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೇನೆ ರೀ. ಅದನ್ನು ಈಗ ಆಲೂದು ಎಲ್ಲ ಮಾಡ್ಕೊಳಕ್ಕೆ ಬರ್ತೈತೆ ಅಂತೇಳಿ ಮುಚ್ಚಿಟ್ಟೇನೆ ರೀ. ಇದೊಂದು 10 ಮಿನಿಟ್ ಆಗುತ್ತಲ್ರಿ, ಆಮೇಲೆ ಅದನ್ನ ಪೂರಿ ಮಾಡ್ಕೊಂಡ್ರಿ. ಈಗ ನೋಡ್ರಿ ಆಲೂಕ್ಕೆ ನಾನು ಒಗ್ಗರಣೆ ಹಾಕೊಳಕ್ತಾನೆ ರೀ. ಒಂದು ವಿಸಲ ಅದನ್ನು ಹೊಡಿಸೆ ಕುದಿಸಿಟ್ಟಿವಲ್ರಿ, ಅದಕ್ಕೆ ನಾನು ಇದಕ್ಕೆ ಒಗ್ಗರಣೆ ಹಾಕೊಳಕ್ತಾನೆ. ಸಾಸಿವೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕೊಳಕ್ತಾನೆ. ಅವು ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದಿಂದ ನಾನು ನೋಡ್ರಿ ಈಗ ಎಲ್ಲವು ಚೆಂದಂಗೆ ಚಟ್ಪಟ ಅನ್ಬೇಕ್ರಿ. ಅಂದಮೇಲೆ ನಾವು ಮೆಣಸಿನ್ಕಾಯಿ ಹಾಕೋಬೇಕಾಕತ್ರಿ. ಈಗ ಮೆಣಸಿನ್ಕಾಯಿ ನಾ ಏನು ಮಾಡೇನಂದ್ರೆ 2 ಟೈಪ್ ಹೆಚ್ಕೊಂಡೇನೆ, ಉದ್ದಕ್ಕೆ ಮತ್ತು ಸಣ್ಣಕ್ಕೆ. ಈಗ ಈರುಳ್ಳಿ ಒಂದು ಸ್ವಲ್ಪ ಉದ್ದುದಕ್ಕೆ ಹೆಚ್ಕೋಬೇಕ್ರಿ. ಹಿಂಗೆ ಈರುಳ್ಳಿನೂ ಹೆಚ್ಕೊಂಡು ಒಂದಿಷ್ಟು ಉದ್ದಕ್ಕೂ ಮೆಣಸಿನ್ಕಾಯಿ ಹೆಚ್ಚಬೇಕ್ರಿ. ಒಂದು ಸ್ವಲ್ಪ ಸಣ್ಣಗೂ ಹೆಚ್ಚೆ ಅವನ್ನೆಲ್ಲ ಹಾಕಿ ಆಮೇಲೆ ಅರಿಶಿನ ಪುಡಿನೂ ಹಾಕೋಬೇಕ್ರಿ ಅದಕ್ಕೆ. ಇವೆಲ್ಲ ಚೆಂದಂಗೆ ಫ್ರೈ ಮಾಡ್ಕೋತ ಸ್ವಲ್ಪ ಕೊತ್ತಂಬರಿನೂ ಹಾಕೋತೈರಿ. ಅಂದ್ರೆ ಅದು ಟೇಸ್ಟ್ ಬರ್ತೈತಿ. ಈಗ ಆಲೂ ನೋಡ್ರಿ ಮಸ್ತಂಗೆ ಆಲೂ ಮಾಡಾಕತ್ತೈತಿ. ಈಗ ಇದನ್ನೆಲ್ಲನೂ ಹಸಿ ಮೆಣಸಿನ್ಕಾಯಿ ಯಾಕೆ ಸಣ್ಣನೂ ಹಾಕ್ಬೇಕಂದ್ರೆ ಸಣ್ಣ ಒಂದೊಂದು ಸಲ ತಿನ್ನೋಕ್ಕೂ ಬರ್ತಾವ್ರಿ, ಅದಕ್ಕೆ ಹಾಕೈತಿ. ಈಗ ಒಂದು ವಿಸಲ ನಾನು ಇದು ಆಲೂ ಕುದಿಸಿದ್ದನ್ನು ನಾನೀಗ ಬಸ್ಕೊಳಕ್ತಾನೆ ನೋಡ್ರಿ. ನೀರೆಲ್ಲ ತೆಗಿಬೇಕ್ರಿ. ಈ ಟೈಪ್ ಆಗ್ಯಾವು ಇವನ್ನ. ಇದಕ್ಕೇನು ಒಗ್ಗರಣೆ ಮಾಡ್ಕೊಂಡನಲ್ರಿ, ಈರುಳ್ಳಿಯೋದು ಎಲ್ಲ ಬೆಂದಾದ್ಮೇಲೆ ಇದನ್ನು ಒಗ್ಗರಣೆಗೆ ಹಾಕೊಂಬಿಡ್ಬೇಕ್ರಿ ಆಲೂ. ಈ ಟೈಪ್ ಒಂದು ಸಲ ಆಲೂ ಮಾಡಿ ತಿಂದು ನೋಡ್ರಿ. ಪೂರಿ ಜೋಡಿ ಕಾಂಬಿನೇಷನ್ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತೆ ರೀ. ನೋಡ್ರಿ ಈಗ ಮಸ್ತಾಗಿ ಬಂದೈತೆ ನೋಡ್ರಿ ಆಲೂ. ಯಾಕಂದ್ರೆ ಅಷ್ಟೇ ಎಷ್ಟು ಬೇಕು ಅಷ್ಟೇ ಕುದ್ದೈತಿ. ಇದೊಂಥರ ಡ್ರೈ ಚಂದ ಇರ್ತೈತೆ ರೀ. ಇದಕ್ಕೆ ತಿನ್ನೋಕೆ ಭಾಳ ಅಂದ್ರೆ ಭಾಳ ಟೇಸ್ಟೂ ಆಗಿರ್ತೈತಿ. ಇದಕ್ಕೊಂದು ಸ್ವಲ್ಪ ಲಿಂಬೆ ರಸ ಹಾಕ್ಬೇಕ್ರಿ, ಭಾಳ ಮಸ್ತ್ ಆಕತಿ. ಅದಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸನೂ ಹಾಕೊಳಕ್ತೇನೆ ರೀ. ಈಗ ನೋಡ್ರಿ ಆಲೂ ಎಲ್ಲನೂ ಖಾರ ಉಪ್ಪು ಎಲ್ಲ ಸರಿಯಾಗಿ ಇದಕ್ಕಿತ್ತಂದ್ರೆ ಭಾಳ ಮಸ್ತ್ ಆಕತಿ.
ಈಗ ನಾವು ಅದಕ್ಕೆ ಶೇಂಗಾ ಪುಡಿ ಒಂದು ಸ್ವಲ್ಪ ಹಾಕೊಳಕ್ತಾನೆ. ಶೇಂಗಾ ಪುಡಿ ಹಾಕೊಳ್ಳೋದ್ರಿಂದ ಅದು ಹಾಲು ಇನ್ನೊಂದು ಸ್ವಲ್ಪ ಟೇಸ್ಟ್ ಬರ್ತೈತೆ ಅಂಥೇಳಿ ಒಂದು ಸ್ವಲ್ಪ ನಾನು ಶೇಂಗಾ ಪೌಡ್ರ್ ಮಾಡಿದ್ದೇನೆ. ಅದು ಪೌಡ್ರ್ ಅಂದ್ರೆ ತರಿತರಿಯಾಗಿ ಮಾಡ್ಬೇಕ್ರಿ. ಅದನ್ನು ನಾನೀಗ ಅದಕ್ಕೆ ಹಾಕೊಳಕ್ತಾನೆ. ಅದು ಆಪ್ಷನ್ ರೀ, ಬೇಕಾದ್ರೆ ಹಾಕೋಬೋದು. ಈಗ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಾಕಿಬಿಟ್ರೆ ಪಲ್ಯ ರೆಡಿ ಆಗೈತಿ. ಈಗ ನೋಡಿರಿ ಹಿಟ್ಟನ್ನು ನಾನು ನಾದಿಟ್ಟಿದ್ನಲ್ರಿ, ಅದು ನೆನೆದು ಬಿಟ್ಟೈತಿ. ಈಗ ಹಿಟ್ಟೆಲ್ಲ ಮಸ್ತ್ ಆಗೈತೆ ನೋಡಿರಿ ಈಗ ನೆನೆದು. ಅದನ್ನು ನಾನು ಏನು ಮಾಡಾಕತ್ತೇನೆ ಅಂದ್ರೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಅದು ಎಷ್ಟು ಹಿಟ್ಟಾಗ ಆಗುತ್ತೆ ನೋಡ್ಕೊಂಡು ಅದನ್ನ ಚಪಾತಿಯನ್ನು ತೀಡ್ಬೇಕಾಗ್ತದೆ. ಈಗ ನೋಡಿರಿ ಈಗ ಉಂಡೆಗಳನ್ನು ಈಗ ನೀವು ಒಂದು ಹದಕ್ಕೆ ಮಾಡ್ಕೊರಿ, ಎಷ್ಟು ಬೇಕಷ್ಟ. ಅದು ಈಗ ಎಣ್ಣೆನೂ ಕಾಸಾಕಿಡೋಣ್ರಿ. ಈ ಕಡೆ ಎಣ್ಣೆ ಕಾಸಾಕಿಟ್ಟಿವಂದ್ರೆ ಅದನ್ನು ಪೂರಿ ಮಾಡೋಣ. ಅಷ್ಟಾಗನ ಅದು ಎಣ್ಣೆನೂ ಕಾಯ್ದು ಬಿಟ್ಟಿರ್ತದೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತಾವೆ. ಪರ್ಫೆಕ್ಟ್ ರೀ, ಅಗದಿ ಪರ್ಫೆಕ್ಟ್ ಆಗಿರ್ತಾವೆ ನೋಡಿರಿ. ಈಗ ಮಸ್ತಂಗೆ ಮಾಡಾಕ್ತಾನೆ. ಈಗ ಇಷ್ಟು ಮಾಡಿ ಏನು ಮಾಡ್ಬೇಕಂದ್ರೆ ಈಗ ಒಂದು ತಿಕ್ನೆಸ್ ಗೊತ್ತಾಗುತ್ತೆ ರೀ ನಿಮ್ಗೆ. ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ದಪ್ಪಾಗೇ ಇರಬೇಕು, ಹಂಗೇನು ತಿಳು ಮಾಡಬಾರ್ದು. ಇದರಲ್ಲೇ ನಾನು ಕಟ್ ಮಾಡಿ ಆ ಪೂರಿ ಮಾಡಿ ತಗೊಳಕ್ತಾನೆ ರೀ. ಈಗ ಇದನ್ನ ನಾನು ನಿಮ್ಗೆ ಮಾಡಿನೂ ತೋರಿಸ್ನು, ಕರೆದು ತೋರಿಸ್ತೀನಿ ರೀ. ಎಷ್ಟು ಫಸ್ಟ್ ಕ್ಲಾಸ್ ಬರ್ತಾವೆ ನೋಡಾಕ್ತಾರೆ. ಈಗ ನೋಡಿರಿ ಇವನ್ ಟಿಪ್ ಅಂದ್ರೆ ಪುರಿಯನ್ನು ಈ ಥರ ಮಾಡಿ ಇಟ್ಕೋಬೇಕ್ರಿ. ಮೊದಲು ಎಣ್ಣೆ ಕಾಯ್ತನೂ ಒಂದು ನಾವು 4-5 ಮಾಡಿ ಇಟ್ಕೊಂಡ್ರೆ ಆಮೇಲೆ ಒಮ್ಮೆ ಕರಿಯಾಕೆ ಬರ್ತೈತೆ ರೀ. ಈಗ ನೋಡಿರಿ ಇದನ್ನ ಮಾಡಿ ಇಟ್ಕೊಳಾಗ್ತೈತೆ ನಾನು. ಇದೇ ಥರನ ಒಂದೊಂದು ಚಪಾತಿ ಮಾಡಿದ್ರೆ ಇದನ್ನಿಟ್ಟು ಕೊರ್ಕೊಂಡು ಅವನ್ನೆಲ್ಲ ಮಾಡಿ ತಗೋಬೇಕ್ರಿ. ಆಮೇಲೆ ಆ ಹಿಟ್ಟನ್ನು ಉಳಿದಿರ್ತೈತಲ್ರಿ, ಅದನ್ನು ಒಂದು ಉಳ್ಳಿ ಮಾಡಿ ಅದನ್ನು ಚಪಾತಿ ಮಾಡಿ ತಗೋಬೋದು ನಾವು. ಈಗ ನೋಡಿರಿ ಇಷ್ಟು ಮಾಡಿ ತಗೊಳಕ್ತಾನೆ. ಇದೇ ಥರ ನಾ ಎಲ್ಲ ಪುರಿಗಳನ್ನು ಮಾಡಿ ತಗೊಂಡು ಆಮೇಲೆ ಈಗ ಎಣ್ಣೆ ಕಾಯ್ದತ್ತಲ್ರಿ ಕರ್ಕೊಂಡ್ಬಿಡ್ತಾನೆ ರೀ. ಎಣ್ಣೆ ಕಾಯ್ದಿದ್ರಾಗ ಚಲೋ ಕಾಯ್ದಿರ್ಬೇಕ್ರಿ, ಅವಾಗ ಹಾಕ್ಬೇಕ್ರಿ. ಅಂದ್ರೆ ಅದು ಉಬ್ಬಿ ಬರ್ತೈತಿ. ಈಗ ನೋಡಿರಿ ಎಷ್ಟು ಮಸ್ತ್ ಬರಾಕತ್ತೈತಿ. ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ ರೀ. ಪರ್ಫೆಕ್ಟ್ ಆಗಿರ್ತಾವೆ ಅಗದಿ. ಕಲರ್ ನೋಡಿರಿ ಎಷ್ಟು ಮಸ್ತ್ ಬಂದೈತಿ. ಹಲ್ದಿರಾಮ ಪೂರಿಗತೆನ ಬಂದವ್ರಿ. ಈಗ ಅದೇ ಥರನ ಮಾಡೈತಿ ನಾವು. ನೀವು ಹಿಂಗೆ ಮಾಡಿ ಒಂದು ಸಲ ತಿಂದು ನೋಡ್ರಿ, ಭಾಳ ಮಸ್ತ್ ಆಗಿರ್ತೈತಿ. ಈಗ ನೋಡಿರಿ ಇದನ್ನು ಪುರಿ ಆಗ ಉಬ್ಬಿ ಬಿಡ್ತಾವ್ರಿ, ಎಷ್ಟು ಮಸ್ತ್ ಬರ್ತಾವೆ. ನಿಮ್ಗೆ ಏನೂ ಬೇಜಾರಾಗಂಗಿಲ್ಲ. ಆ ಥರ ನಾನು ಟಿಪ್ ಹೇಳ್ಕೊಟ್ಟೆ ನಿಮ್ಗೆ. ಹಂಗೆ ಮಾಡಿಬಿಟ್ರೆ ಮಸ್ತ್ ಆಗಿರ್ತಾವೆ. ಈಗ ನೋಡಿರಿ ಎಷ್ಟು ಮಸ್ತ್ ಕಲರೂ ಹಂಗೆ ಬರ್ತಾವ್ರಿ, ಉಬ್ಬಿನೂ ಹಂಗೆ ಬರ್ತಾವೆ. ಈಗ ನೋಡಿರಿ ಇದನ್ನು ಒಂದು ಕಲರ ಎಷ್ಟು ಚಂದ ಗೋಲ್ಡನ್ ಕಲರ ಬರಾಕತ್ತಾವ ನೋಡ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತಾವೆ, ಈಜಿನೂ ಐತಿ. ಅದಕ್ಕೆ ಈಗ ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವಲ್ರಿ. ಇವಕ್ಕೀಗ ನಾವು ಆಲೂನು ರೆಡಿ ಮಾಡಿವಲ್ರಿ. ಈಗ ಸರ್ವ್ ಮಾಡಿ ತೋರ್ಸಾಕೂ ಬರ್ತೈತಿ. ಈಗ ಟ್ರಾವೆಲ್ ಫ್ರೆಂಡ್ಲಿ ರೀ ಇದು. ಯಾಕಂದ್ರೆ ಡ್ರೈ ಇರ್ತೈತಲ್ರಿ, ನಾವು ಆರಾಮಾಗಿ ಇದನ್ನ ತೊಗೊಂಡು ನಾವು ಟ್ರಾವೆಲ್ನಾಗೂ ತೊಗೊಂಡು ಹೋಗ್ಬೋದು ರೀ. ಎಷ್ಟು ಮಸ್ತಾಗಿರ್ತೈತೆ ಅಂದ್ರೆ ಈಗ ನಾವು ಅವನ್ನೆಲ್ಲ ಪೂರಿನೂ ಮಾಡಿಟ್ಕೊಂಡು ಈಗ ಸರ್ವ್ ಮಾಡಿ ಆಮೇಲೆ ಮತ್ತೊಂದಿಷ್ಟು ಪೂರಿನೂ ಕರ್ಕೊಳಕ್ಕೆ ಬರ್ತೈತೆ ರೀ. ಈಗ ನೋಡಿರಿ ಇದನ್ನು ಎಲ್ಲ ಪೂರ್ತಿಯಾಗಿ ಈಗ ಎಷ್ಟು ಉಬ್ಬಿ ಬಂದಾವೆ ನೋಡಿರಿ. ಇವೆಲ್ಲ ಭಾಳ ಅಂದ್ರೆ ಭಾಳ ಕಲರ್ಫುಲ್ ಆಗ್ಯಾವ್ರಿ, ಅಗದಿ ಹಂಗೆ ಆಗಿರ್ತಾವೆ. ಅದಕ್ಕೆ ನೀವು ಇದೇ ಥರನ ಮಾಡಿ ನೋಡಿದ್ರಂದ್ರೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ. ಟೇಸ್ಟೂ ಹಂಗೆ ಆಗಿರ್ತಾವ್ರಿ. ಈಗ ನೋಡಿರಿ ಇದನ್ನು ನಾನು ಮಾಡಿ ತೋರ್ಸಾಕ್ತೇನೆ. ಇದು ಕೂಡ ಹಂಗೆ ಬರ್ತೈತೆ. ನಾವು ಎಲ್ಲನೂ ಹಂಗೆ ಬರ್ತಾವ್ರಿ, ಏನೂ ಬೇಜಾರಾಗಂಗಿಲ್ಲ. ಇದೇ ಟೈಪ ನೀವು ಮಾಡಿ ನೋಡ್ರಿ ಎಷ್ಟು ಮಸ್ತ್ ಬಂದಾವೆ. ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದಾವೆ. ಅದಕ್ಕೆ ನಾನು ಈಗ ಒಮ್ಮೆ ಎಲ್ಲ ಮಾಡಿಟ್ಕೊಂಡು ಎಲ್ಲನೂ ಕರ್ಕೊಂಡು ನಿಮಗೂ ತೋರ್ಸಾಕ್ತಾನೆ. ಈಗ ಆಲೂ ಇದಕ್ಕೆ ಭಾಳ ಅಂದ್ರೆ ಭಾಳ ಡ್ರೈ ಆಲೂ ಇರ್ತೈತಲ್ರಿ, ಭಾಳ ಅಂದ್ರೆ ಭಾಳ ಮ್ಯಾಚಿಂಗ್ ಆಗಿಬಿಡ್ತೈತಿ ಇದಕ್ಕೆ. ಈ ಥರ ತಿನ್ನೋದ್ರಿಂತ ನಮಗೆ ಡಿಫ್ರೆಂಟ್ ಅನಿಸ್ತತ್ರಿ ಅದು. ಈಗ ನೋಡ್ರಿ ಎಲ್ಲ ಪೂರಿಗಳನ್ನು ನಾನು ಮಾಡಿ ಕರೆದು ತೋರ್ಸಾಕ್ತಾನೆ ನಿಮ್ಗೆ. ಅಷ್ಟೂ ಹಂಗೆ ಬಂದವು, ಕಲರು ಹಂಗೆ ಬಂದವು, ಉಬ್ಬಿ ಭಾಳ ಬೆಸ್ಟಾಗಿರ್ತಾವ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ, ಕಲರು ಹೆಂಗೆ ಬಂದೈತಿ. ಇದನ್ನ ನಾವು ಈಗ ಸರ್ವ್ ಮಾಡಿ ತೋರ್ಸೋಣ್ರಿ. ಈಗ ಆಲೂನು ರೆಡಿ ಐತಿ, ಪೂರಿನೂ ರೆಡಿ ಅದಾವೆ ನೋಡ್ರಿ. ಈಗೆಲ್ಲನೂ ನಾನು ನಿಮ್ಗೆ ಮಾಡಿ ತೋರ್ಸೀನಿ. ಕಲರ್ಫುಲ್ಲಾದ ಉಬ್ಬಿ ಬಂದಂಥ ಒಂದು ಒಳ್ಳೆ ಇದು ಟಿಫಿನ್ ಮಾಡಿರಿ ಅಥವಾ ಊಟ ಮಾಡಿರಿ, ಗೆಸ್ಟ್ ಬಂದಾಗ ಮಾಡಿರಿ. ಭಾಳ ಅಂದ್ರೆ ಭಾಳ ಸೂಪರಾಗಿ ಇರ್ತೈತಿ. ಟೇಸ್ಟೂ ಹಂಗೆ ಇರ್ತೈತಿ. ಈ ಥರ ಒಂದು ಪೂರಿ ಮಾಡಿ ತಿಂದ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೂ ಪ್ರೋತ್ಸಾಹ ಸಿಗ್ತೈತೆ. ನೋಡಿರಿ ಎಷ್ಟು ಪಳ್ಳು ಬಂದಾವು, ಎಷ್ಟು ಒಳಗೆ ಪದರ್ ಬಂದಾವು, ಸಾಫ್ಟೂ ಹಂಗೆ ಬಂದಾವ್ರಿ, ಮಸ್ತ್ ಆಗಿರ್ತಾವೆ. ಈ ಥರ ನಾನು ಇದು ತೋರ್ಸಾಕ್ತಾರೆ ನೋಡ್ರಿ. ಡ್ರೈ ಇತ್ತಂದ್ರೆ ನಮ್ಗೆ ಟ್ರಾವೆಲ್ ಫ್ರೆಂಡ್ಲಿ ಇದು ನೋಡಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತದೆ. ಈ ಥರ ಮಕ್ಳಿಗೂ ಹಾಕ್ಕೊಟ್ರು ಅವಕ್ಕೂ ಇಷ್ಟ ಆಗುತ್ತೆ ರೀ.